ಪ್ರೇಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರರೇ, ಈ ದಿನ ನೋಡಿದ್ರಲ್ಲಿ ಭಾಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆಯ ಸಲ್ಲಿಸ್ತೇನೆ. ಶಾಲು ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿಯ ಮಕ್ಕಳೇ, ಕಳೆದ ವಾರ ಅದ್ಭುತವಾಗಿ ಕಾದು ಕಾಪಾಡಿ ಈ ನೂತನ ದಿನ ನೋಡುವಂಥ ಕೃಪೆ ಮಾಡಕ್ಕಾಗಿ ತಂದೆ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿಯ ಮಕ್ಕಳೇ, ಈ ನೂತನ ದಿನದಲ್ಲಿ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದರೆ ನಜರೇತಿನಲ್ಲಿ ತತ್ಸರ. ಆಮೇಲೆ ಹೌದು ಪ್ರೀತಿಯ ಮಕ್ಕಳೇ, ಇದಕ್ಕೆ ಅನುಗುಣವಾಗಿ ಮಾರ್ಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 1ನೇ ವಾಕ್ಯ ನಿಮಗೆ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ಪ್ರೀತಿಯಿಂದ ಕೇಳಿಕೊಳ್ತೇನೆ. ಅಲ್ಲಿ ಹೀಗೆ ಬರೀತಾರೆ. ಏನೋ ಅಂದರೆ ನೋಡಿದಾದರೆ ಅಲ್ಲಿ ಆತನು ಅಲ್ಲಿಂದ ಹೊರಟು ತನ್ನ ಊರಿಗೆ ಬಂದನು, ಶಿಷ್ಯರು ಆತನ ಹಿಂದೆ ಬಂದರು. ಆಮೇಲೆ ಹೌದು ಪ್ರೀತಿಯ ಮಕ್ಕಳೇ, ಇಲ್ಲಿ ದೇವ್ರ ವಾಕ್ಯ ನಾವು ಧ್ಯಾನ ಮಾಡುವುದಾದರೆ ಇಲ್ಲಿ ಮಾರ್ಕನ ಬರೆದ ಸುವಾರ್ತೆಯಲ್ಲಿ ನಾವು ಯೋಚಿಸಬೇಕಾದ್ರೆ, ನಾನು ಕ್ರಿಸ್ತನನ್ನು ಸ್ವೀಕರಿಸಲು ನನ್ನ ಅಡ್ಡಿ ಏನಾಗಿದೆ? ಹೌದು ಪ್ರೀತಿಯ ಮಕ್ಕಳೇ, ನಾವು ಯೇಸು ಸ್ವಾಮಿ ನಾವು ಸ್ವೀಕರಿಸಲು ನಮ್ಮ ಜೀವಿತದಲ್ಲಿ ಏನೇನು ಅಡ್ಡಿಯಾಗಿದೆ ಎಂಬುದಾಗಿ ನೋಡೋದಾದರೆ, ಇಲ್ಲಿ ಮೊದಲನೇದಾಗಿ ನೋಡೋದಾದರೆ ಯೇಸುವಿನ ಸ್ವಂತ ಊರು ನಜರೇತ್ ಎಂಬುದಾಗಿ ಹುಟ್ಟೂರಿಗೆ ಬಂದಾಗ ಆತನ ಶಿಷ್ಯರು ಬಂದರು. ಜನರು ಆತನ ಉಪದೇಶವನ್ನು ಕೇಳಿ ಆಶ್ಚರ್ಯಪಟ್ಟರು ಹಾಗೂ ಯೇಸುವಿನಲ್ಲಿದ್ದ ಜ್ಞಾನ ಮತ್ತು ಅಧಿಕಾರವನ್ನು ಒಪ್ಪಿಕೊಳ್ಳಲಿಲ್ಲ. ಕಾರಣ ಆತನು ಅವರೆಲ್ಲರಿಗೆ ಪರಿಚಯತನು ಬಡಗಿಯ ಮಗ, ಪ್ರವಾದಿ, ಮೆಸ್ಸಿಯನಾಗುವನು ಮಗನಾಗುವನು ಹೇಗೆ ಆತನನ್ನು ನಂಬಲಿಲ್ಲ. ಪರಿಚಯ ಕೆಲವೊಮ್ಮೆ ನಂಬಿಕೆ ಅಡಿಯಾಗಬಹುದು. ಜನರ ನಂಬಿಕೆಯ ಕೊರತೆಯಿಂದ ಯೇಸು ನಜರೇತಿನಲ್ಲಿ ಬಹಳ ಅದ್ಭುತ ಕಾರ್ಯಗಳನ್ನು ಮಾಡಲಿಲ್ಲ. ನಂಬಿಕೆ ಇಲ್ಲದ ಸ್ಥಳಗಳಲ್ಲಿ ಹಾಗೂ ಹೃದಯದಲ್ಲಿ ದೇವರ ಕಾರ್ಯವನ್ನು ನಡೆಯುತ್ತದೆ. ಯೇಸು ಸಹ ಅವರು ನಂಬದೆ ಹೋದಕ್ಕೆ ಆಶ್ಚರ್ಯಪಟ್ಟರು. ಹೌದು ಮಕ್ಕಳೇ, ಸ್ವಂತ ಊರಲ್ಲಿ ಅವ್ರಿಗೆ ಸಹಾಯ ಮಾಡೋರು ಇದ್ದಿಲ್ಲ, ಅವ್ರ ನಂಬಿಕೆ ಇಡಲಿಲ್ಲ. ಅಯ್ಯೋ ಇವ್ರು ಪ್ರವಾದನೆ ಮಸ್ಸಿಯ ಎಂಬುದಾಗಿ ಹೇಳ್ತಾ ಇದ್ರು, ಆದರೂ ದೇವರಲ್ಲಿ ನಂಬಿಕೆ ಇಡಲಿಲ್ಲ ಎಂಬುದಾಗಿ ನೋಡ್ತೀವಿ. ಆದರೆ ಏನೇ ನೋಡೋದಾದ್ರೆ ಶಿಷ್ಯರಿಂದ ನಿಯೋಗ ಎಂಬುದಾಗಿ ಮಿಷನ್ ಆಫ್ ದ ಡಿಸಿಪ್ಲಿನ್ಸ್ ವಚನ 7ರಿಂದ 13ನೇ ವಚನ ಇರುತ್ತದೆ. ಯೇಸು ತನ್ನ 12 ಮಂದಿ ಶಿಷ್ಯರನ್ನು ಕರೆದು ಜೋಡಿಗಳನ್ನಾಗಿ ಮಾಡಿ ಸೇವೆಗಾಗಿ ಅಧಿಕಾರವನ್ನು ಸೂಚನೆಗಳು ಅವರಿಗೆ ಕೊಟ್ಟನೆಂಬುದನ್ನು ನೋಡ್ತೀವಿ. ಹೌದು ಮಕ್ಕಳೇ, ಯೇಸು ಸ್ವಾಮಿ ನೋಡೋದಾದ್ರೆ ಮಾರ್ಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 17ನೇ ವಚನ ಹಿಡಿದು 7ನೇ ವಚನ ಹಿಡಿದು 13ನೇ ವಚನ ಅವರು ನೋಡೋದಾದ್ರೆ ದೇವ್ರ ಶಿಷ್ಯರಿಗೆ ಕರೀತಾರೆ. ಅವರಿಗೆ ಹೋಗಿ ನೀವು ದೇವ್ರ ವಾಕ್ಯನ ಸಾರಿರಿ ಎಂಬುದಾಗಿ ಮತ್ತೆ ತನ್ನ ನಿಯೋಗಗಳಲ್ಲಿ ಪಾಲುಗಾರರಾಗಿ ಮಾಡಿದನು. ವಚನ 11ರಲ್ಲಿ ನೋಡ್ತೇವೆ ಸುವಾರ್ತೆಯನ್ನು ಕೇಳದೆ ಇರುವವರನ್ನು ಬಲವಂತ ಮಾಡಬಾರದೆಂದು ಹಾಗೂ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂದು ಪಶ್ಚಾತ್ತಾಪಕ್ಕೆ ಕರೆಕೊಳ್ಳಲು ಪ್ರೇರೇಪಿಸಿದನೆಂಬುದಾಗಿ 12ರಲ್ಲಿ ನೋಡ್ತೇವೆ. ಹೌದು ಪ್ರತಿ ಮಕ್ಕಳಿಗೆ ದೇವರು ಯಾರಿಗೂ ಬಲವಂತ ಮಾಡಿಲ್ಲ. ಅವ್ರ ಮಕ್ಕಳಿಗೆ ಯಾರು ಕೇಳ್ತಾರೋ ಅವರಿಗೆ ನೀವು ದೇವ್ರ ವಾಕ್ಯ ಹೇಳಿರಿ, ಸುವಾರ್ತೆ ಸಾರಿ ಎಂಬುದಾಗಿ ದೇವ್ರ ವಾಕ್ಯ ಹೆಚ್ಚಿಸ್ತದೆ. ಹೌದು ಪ್ರತಿ ಮಕ್ಕಳೇ, ನಮ್ಮ ಜೀವಿತದಲ್ಲಿ ನಾವು ನೋಡೋದಾದ್ರೆ ನಾವು ದೇವರಲ್ಲಿ ನಂಬಿಕೆ ಇಡಬೇಕಂತೆ. ಮತ್ತೆ ಮೂಲಕ ಕೃಷಿ ಆಗುತ್ತದೆ, ಮುಖ್ಯವಾದದೇ ಹೊರತು ತಮ್ಮ ಸ್ವಂತ ಸಂಪೂರ್ಣಗಳಲ್ಲಿ ಅಲ್ಲ. ಪ್ರಾರ್ಥನೆ, ನಂಬಿಕೆ ಮತ್ತು ನಮ್ಮನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಡುವುದರಿಂದ ಕ್ರಿಸ್ತನ ಪ್ರಸನ್ನತೆ ಮತ್ತು ಶಕ್ತಿಯನ್ನು ಹೊಂದಬಹುದು ಅನುಭವಿಸಬಹುದು. ಹೌದು ಮಕ್ಕಳೇ, ದೇವ್ರ ಚಿತ್ತ ಕಲ್ಪಿಸಬೇಕು. ದೇವರೇ, ಇನ್ನು ಮುಂದೆ ನಾನು ಒಳ್ಳೆ ಸೇವೆ ಮಾಡುವಂತೆ, ದೇವರೇ ಇತರಿಗೆ ನಾನು ಒಳ್ಳೆ ಮಾದರಿಯಾಗಿ ಜೀವಿಸುವಂತೆ ಮಾಡಪ್ಪ ಅಂತ ಹೇಳುವಾಗ ನಿಶ್ಚಯವಾಗಿ ದೇವರು ಅದ್ಭುತ ಮಾಡ್ತಾರೆ. ಪ್ರೀತಿಯ ಮಕ್ಕಳೇ, ಈ ವಾಕ್ಯ ನಮ್ಮ ಜೀವಿತದಲ್ಲಿ ಆಶ್ವಸಿ ಕಾಪಾಡಿ ಪ್ರಾರ್ಥನೆ ಮಾಡೋಣ. ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನಾ ಪರಿಶುದ್ಧನೆ ತಂದೆ ದೇವರೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಹೌದಸಪ್ಪ, ನೂತನ ದಿನದಲ್ಲಿ ದೇವರೇ ನೀನು ಒಳ್ಳೆ ನಂಬಿಕೆಯಿಂದ ನಾವು ಜೀವಿಸುವಂತೆ ಮಾಡು. ನಿನ್ನ ಬಗ್ಗೆ ಇತರಿಗೆ ಹೇಳುವಂತೆ ಮಕ್ಕಳನ್ನು ಆಶ್ವಸು, ಪ್ರತಿಯೊಬ್ಬರನ್ನು ಆಶ್ವಸಿ ಕಾಪಾಡು. ಈ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನ ಬೇಡ್ತೇನೆ ತಂದೆ, ಆಮೇನ್. ಮೇ ಗಾಡ್ ಬ್ಲೆಸ್ ಯು.